ಅತ್ಯಾಚಾರ ಕೇಸ್ನಲ್ಲಿ ಸದ್ಯ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಅಲ್ಲಿ ಲೈಬ್ರರಿ ಸಹಾಯಕನಾಗಿ ಕೆಲಸವನ್ನು ನೀಡಲಾಗಿದೆ. ಯಾವುದೇ ಕೈದಿ ಆದರೂ ಕೂಡ ಜೈಲಿನಲ್ಲಿದ್ದರೆ ಲೈಬ್ರರಿ ಕೆಲಸ ಆಗಿರ್ಬೋದು, ಕಚೇರಿ ಕೆಲಸ ಆಗಿರ್ಬೋದು, ಬೇಕರಿ ಕೆಲಸಗಳು ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಕೈದಿಗಳಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರತಿಯೊಬ್ಬ ಕೈದಿಯೂ ಕೂಡ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಶ್ರಮದಾನವನ್ನು ಮಾಡಬೇಕಾಗತ್ತೆ. ತಿಂಗಳಿಗೆ 15 ದಿನಗಳ ಕಾಲ ಅವರಿಗೆ ಕೆಲಸವನ್ನು ಹಚ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೂಲಿ ಕೊಡಬೇಕು ಅದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈಗ ಲೈಬ್ರರಿಯಲ್ಲಿ ಸಹಾಯಕನಾಗಿ ಕೆಲಸವನ್ನು ಮಾಡೋದಕ್ಕೆ ಜೈಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಲೈಬ್ರರಿಯ ಅಸಿಸ್ಟೆಂಟ್ ಅಂದರೆ ಲೈಬ್ರರಿಯ ಸಹಾಯಕನಾಗಿ ಕೆಲಸವನ್ನು ನೇಮಿಸಿಕೊಳ್ಳಲಾಗಿದೆ. ಆತ ಒಂದು ಕಡೆ ಈಗಾಗಲೇ ಅತ್ಯಾಚಾರ ಆರೋಪಿಯಾಗಿ ಒಂದು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಅದರ ಜೊತೆಗೆ ಕೈದಿ ಆಗಿರೋದ್ರಿಂದ ಅವರಿಗೆ ಜೈಲಿನಲ್ಲಿಯೇ ಲೈಬ್ರರಿ ಅಸಿಸ್ಟೆಂಟ್ ಆಗಿ ಈಗ ಸದ್ಯಕ್ಕೆ ಕೆಲಸ ಕೊಡಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅತ್ಯಾಚಾರ ಕೇಸ್ನಲ್ಲಿ ಸದ್ಯ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಅಲ್ಲಿ ಲೈಬ್ರರಿ ಸಹಾಯಕನಾಗಿ ಕೆಲಸವನ್ನು ನೀಡಲಾಗಿದೆ. ಯಾವುದೇ ಕೈದಿ ಆದರೂ ಕೂಡ ಜೈಲಿನಲ್ಲಿದ್ದರೆ ಲೈಬ್ರರಿ ಕೆಲಸ ಆಗಿರ್ಬೋದು, ಕಚೇರಿ ಕೆಲಸ ಆಗಿರ್ಬೋದು, ಬೇಕರಿ ಕೆಲಸಗಳು ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಕೈದಿಗಳಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರತಿಯೊಬ್ಬ ಕೈದಿಯೂ ಕೂಡ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಶ್ರಮದಾನವನ್ನು ಮಾಡಬೇಕಾಗತ್ತೆ. ತಿಂಗಳಿಗೆ 15 ದಿನಗಳ ಕಾಲ ಅವರಿಗೆ ಕೆಲಸವನ್ನು ಹಚ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೂಲಿ ಕೊಡಬೇಕು ಅದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈಗ ಲೈಬ್ರರಿಯಲ್ಲಿ ಸಹಾಯಕನಾಗಿ ಕೆಲಸವನ್ನು ಮಾಡೋದಕ್ಕೆ ಜೈಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಲೈಬ್ರರಿಯ ಅಸಿಸ್ಟೆಂಟ್ ಅಂದರೆ ಲೈಬ್ರರಿಯ ಸಹಾಯಕನಾಗಿ ಕೆಲಸವನ್ನು ನೇಮಿಸಿಕೊಳ್ಳಲಾಗಿದೆ. ಆತ ಒಂದು ಕಡೆ ಈಗಾಗಲೇ ಅತ್ಯಾಚಾರ ಆರೋಪಿಯಾಗಿ ಒಂದು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಅದರ ಜೊತೆಗೆ ಕೈದಿ ಆಗಿರೋದ್ರಿಂದ ಅವರಿಗೆ ಜೈಲಿನಲ್ಲಿಯೇ ಲೈಬ್ರರಿ ಅಸಿಸ್ಟೆಂಟ್ ಆಗಿ ಈಗ ಸದ್ಯಕ್ಕೆ ಕೆಲಸ ಕೊಡಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅತ್ಯಾಚಾರ ಕೇಸ್ನಲ್ಲಿ ಸದ್ಯ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಅಲ್ಲಿ ಲೈಬ್ರರಿ ಸಹಾಯಕನಾಗಿ ಕೆಲಸವನ್ನು ನೀಡಲಾಗಿದೆ. ಯಾವುದೇ ಕೈದಿ ಆದರೂ ಕೂಡ ಜೈಲಿನಲ್ಲಿದ್ದರೆ ಲೈಬ್ರರಿ ಕೆಲಸ ಆಗಿರ್ಬೋದು, ಕಚೇರಿ ಕೆಲಸ ಆಗಿರ್ಬೋದು, ಬೇಕರಿ ಕೆಲಸಗಳು ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಕೈದಿಗಳಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರತಿಯೊಬ್ಬ ಕೈದಿಯೂ ಕೂಡ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಶ್ರಮದಾನವನ್ನು ಮಾಡಬೇಕಾಗತ್ತೆ. ತಿಂಗಳಿಗೆ 15 ದಿನಗಳ ಕಾಲ ಅವರಿಗೆ ಕೆಲಸವನ್ನು ಹಚ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೂಲಿ ಕೊಡಬೇಕು ಅದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈಗ ಲೈಬ್ರರಿಯಲ್ಲಿ ಸಹಾಯಕನಾಗಿ ಕೆಲಸವನ್ನು ಮಾಡೋದಕ್ಕೆ ಜೈಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಲೈಬ್ರರಿಯ ಅಸಿಸ್ಟೆಂಟ್ ಅಂದರೆ ಲೈಬ್ರರಿಯ ಸಹಾಯಕನಾಗಿ ಕೆಲಸವನ್ನು ನೇಮಿಸಿಕೊಳ್ಳಲಾಗಿದೆ. ಆತ ಒಂದು ಕಡೆ ಈಗಾಗಲೇ ಅತ್ಯಾಚಾರ ಆರೋಪಿಯಾಗಿ ಒಂದು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಅದರ ಜೊತೆಗೆ ಕೈದಿ ಆಗಿರೋದ್ರಿಂದ ಅವರಿಗೆ ಜೈಲಿನಲ್ಲಿಯೇ ಲೈಬ್ರರಿ ಅಸಿಸ್ಟೆಂಟ್ ಆಗಿ ಈಗ ಸದ್ಯಕ್ಕೆ ಕೆಲಸ ಕೊಡಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅತ್ಯಾಚಾರ ಕೇಸ್ನಲ್ಲಿ ಸದ್ಯ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಅಲ್ಲಿ ಲೈಬ್ರರಿ ಸಹಾಯಕನಾಗಿ ಕೆಲಸವನ್ನು ನೀಡಲಾಗಿದೆ. ಯಾವುದೇ ಕೈದಿ ಆದರೂ ಕೂಡ ಜೈಲಿನಲ್ಲಿದ್ದರೆ ಲೈಬ್ರರಿ ಕೆಲಸ ಆಗಿರ್ಬೋದು, ಕಚೇರಿ ಕೆಲಸ ಆಗಿರ್ಬೋದು, ಬೇಕರಿ ಕೆಲಸಗಳು ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಕೈದಿಗಳಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರತಿಯೊಬ್ಬ ಕೈದಿಯೂ ಕೂಡ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಶ್ರಮದಾನವನ್ನು ಮಾಡಬೇಕಾಗತ್ತೆ. ತಿಂಗಳಿಗೆ 15 ದಿನಗಳ ಕಾಲ ಅವರಿಗೆ ಕೆಲಸವನ್ನು ಹಚ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೂಲಿ ಕೊಡಬೇಕು ಅದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈಗ ಲೈಬ್ರರಿಯಲ್ಲಿ ಸಹಾಯಕನಾಗಿ ಕೆಲಸವನ್ನು ಮಾಡೋದಕ್ಕೆ ಜೈಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಲೈಬ್ರರಿಯ ಅಸಿಸ್ಟೆಂಟ್ ಅಂದರೆ ಲೈಬ್ರರಿಯ ಸಹಾಯಕನಾಗಿ ಕೆಲಸವನ್ನು ನೇಮಿಸಿಕೊಳ್ಳಲಾಗಿದೆ. ಆತ ಒಂದು ಕಡೆ ಈಗಾಗಲೇ ಅತ್ಯಾಚಾರ ಆರೋಪಿಯಾಗಿ ಒಂದು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಅದರ ಜೊತೆಗೆ ಕೈದಿ ಆಗಿರೋದ್ರಿಂದ ಅವರಿಗೆ ಜೈಲಿನಲ್ಲಿಯೇ ಲೈಬ್ರರಿ ಅಸಿಸ್ಟೆಂಟ್ ಆಗಿ ಈಗ ಸದ್ಯಕ್ಕೆ ಕೆಲಸ ಕೊಡಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅತ್ಯಾಚಾರ ಕೇಸ್ನಲ್ಲಿ ಸದ್ಯ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಅಲ್ಲಿ ಲೈಬ್ರರಿ ಸಹಾಯಕನಾಗಿ ಕೆಲಸವನ್ನು ನೀಡಲಾಗಿದೆ. ಯಾವುದೇ ಕೈದಿ ಆದರೂ ಕೂಡ ಜೈಲಿನಲ್ಲಿದ್ದರೆ ಲೈಬ್ರರಿ ಕೆಲಸ ಆಗಿರ್ಬೋದು, ಕಚೇರಿ ಕೆಲಸ ಆಗಿರ್ಬೋದು, ಬೇಕರಿ ಕೆಲಸಗಳು ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಕೈದಿಗಳಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರತಿಯೊಬ್ಬ ಕೈದಿಯೂ ಕೂಡ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಶ್ರಮದಾನವನ್ನು ಮಾಡಬೇಕಾಗತ್ತೆ. ತಿಂಗಳಿಗೆ 15 ದಿನಗಳ ಕಾಲ ಅವರಿಗೆ ಕೆಲಸವನ್ನು ಹಚ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೂಲಿ ಕೊಡಬೇಕು ಅದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈಗ ಲೈಬ್ರರಿಯ ಸಹಾಯಕನಾಗಿ ಕೆಲಸವನ್ನು ನೇಮಿಸಿಕೊಳ್ಳಲಾಗಿದೆ. ಆತ ಒಂದು ಕಡೆ ಈಗಾಗಲೇ ಅತ್ಯಾಚಾರ ಆರೋಪಿಯಾಗಿ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಅದರ ಜೊ
ಲೈಬ್ರರಿ ಅಸಿಸ್ಟೆಂಟ್ ಆಗಿ ಈಗ ಸದ್ಯಕ್ಕೆ ಕೆಲಸ ಕೊಡಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅತ್ಯಾಚಾರ ಕೇಸ್ನಲ್ಲಿ ಸದ್ಯ ಜೈಲಿನಲ್ಲಿರುವಂಥ ಪ್ರಜ್ವಲ್ ರೇವಣ್ಣಗೆ ಅಲ್ಲಿ ಲೈಬ್ರರಿ ಸಹಾಯಕನಾಗಿ ಕೆಲಸವನ್ನು ನೀಡಲಾಗಿದೆ. ಯಾವುದೇ ಕೈದಿ ಆದರೂ ಕೂಡ ಜೈಲಿನಲ್ಲಿದ್ದರೆ ಲೈಬ್ರರಿ ಕೆಲಸ ಆಗಿರ್ಬೋದು, ಕಚೇರಿ ಕೆಲಸ ಆಗಿರ್ಬೋದು, ಬೇಕರಿ ಕೆಲಸಗಳು, ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಕೈದಿಗಳಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರತಿಯೊಬ್ಬ ಕೈದಿಯೂ ಕೂಡ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಶ್ರಮದಾನವನ್ನು ಮಾಡಬೇಕಾಗತ್ತೆ. ತಿಂಗಳಿಗೆ 15 ದಿನಗಳ ಕಾಲ ಅವರಿಗೆ ಕೆಲಸವನ್ನು ಹಚ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೂಲಿ ಕೊಡಬೇಕು ಅದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈಗ ಲೈಬ್ರರಿಯಲ್ಲಿ ಸಹಾಯಕನಾಗಿ ಕೆಲಸವನ್ನು ಮಾಡೋದಕ್ಕೆ ಜೈಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಲೈಬ್ರರಿಯ ಅಸಿಸ್ಟೆಂಟ್ ಅಂದರೆ ಲೈಬ್ರರಿಯ ಸಹಾಯಕನಾಗಿ ಕೆಲಸವನ್ನು ನೇಮಿಸಿಕೊಳ್ಳಲಾಗಿದೆ. ಆತ ಒಂದು ಕಡೆ ಈಗಾಗಲೇ ಅತ್ಯಾಚಾರ ಆರೋಪಿಯಾಗಿ ಒಂದು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಅದರ ಜೊತೆಗೆ ಕೈದಿ ಆಗಿರೋದ್ರಿಂದ ಅವರಿಗೆ ಜೈಲಿನಲ್ಲಿಯೇ
ಲೈಬ್ರರಿ ಅಸಿಸ್ಟೆಂಟ್ ಆಗಿ ಈಗ ಸದ್ಯಕ್ಕೆ ಕೆಲಸ ಕೊಡಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅತ್ಯಾಚಾರ ಕೇಸ್ನಲ್ಲಿ ಸದ್ಯ ಜೈಲಿನಲ್ಲಿರುವಂಥ ಪ್ರಜ್ವಲ್ ರೇವಣ್ಣಗೆ ಅಲ್ಲಿ ಲೈಬ್ರರಿ ಸಹಾಯಕನಾಗಿ ಕೆಲಸವನ್ನು ನೀಡಲಾಗಿದೆ. ಯಾವುದೇ ಕೈದಿ ಆದರೂ ಕೂಡ ಜೈಲಿನಲ್ಲಿದ್ದರೆ ಲೈಬ್ರರಿ ಕೆಲಸ ಆಗಿರ್ಬೋದು, ಕಚೇರಿ ಕೆಲಸ ಆಗಿರ್ಬೋದು, ಬೇಕರಿ ಕೆಲಸಗಳು, ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಕೈದಿಗಳಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರತಿಯೊಬ್ಬ ಕೈದಿಯೂ ಕೂಡ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಶ್ರಮದಾನವನ್ನು ಮಾಡಬೇಕಾಗತ್ತೆ. ತಿಂಗಳಿಗೆ 15 ದಿನಗಳ ಕಾಲ ಅವರಿಗೆ ಕೆಲಸವನ್ನು ಹಚ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೂಲಿ ಕೊಡಬೇಕು ಅದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈಗ ಲೈಬ್ರರಿಯಲ್ಲಿ ಸಹಾಯಕನಾಗಿ ಕೆಲಸವನ್ನು ಮಾಡೋದಕ್ಕೆ ಜೈಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಲೈಬ್ರರಿಯ ಅಸಿಸ್ಟೆಂಟ್ ಅಂದರೆ ಲೈಬ್ರರಿಯ ಸಹಾಯಕನಾಗಿ ಕೆಲಸವನ್ನು ನೇಮಿಸಿಕೊಳ್ಳಲಾಗಿದೆ. ಆತ ಒಂದು ಕಡೆ ಈಗಾಗಲೇ ಅತ್ಯಾಚಾರ ಆರೋಪಿಯಾಗಿ ಒಂದು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಅದರ ಜೊತೆಗೆ ಕೈದಿ ಆಗಿರೋದ್ರಿಂದ ಅವರಿಗೆ ಜೈಲಿನಲ್ಲಿಯೇ ಲೈಬ್ರರಿ ಅಸಿಸ್ಟೆಂಟ್ ಆಗಿ ಈಗ ಸದ್ಯಕ್ಕೆ ಕೆಲಸ ಕೊಡಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅತ್ಯಾಚಾರ ಕೇಸ್ನಲ್ಲಿ ಸದ್ಯ ಜೈಲಿನಲ್ಲಿರುವಂಥ ಪ್ರಜ್ವಲ್ ರೇವಣ್ಣಗೆ ಅಲ್ಲಿ ಲೈಬ್ರರಿ ಸಹಾಯಕನಾಗಿ ಕೆಲಸವನ್ನು ನೀಡಲಾಗಿದೆ. ಯಾವುದೇ ಕೈದಿ ಆದರೂ ಕೂಡ ಜೈಲಿನಲ್ಲಿದ್ದರೆ ಲೈಬ್ರರಿ ಕೆಲಸ ಆಗಿರ್ಬೋದು, ಕಚೇರಿ ಕೆಲಸ ಆಗಿರ್ಬೋದು, ಬೇಕರಿ ಕೆಲಸಗಳು, ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಕೈದಿಗಳಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರತಿಯೊಬ್ಬ ಕೈದಿಯೂ ಕೂಡ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಶ್ರಮದಾನವನ್ನು ಮಾಡಬೇಕಾಗತ್ತೆ. ತಿಂಗಳಿಗೆ 15 ದಿನಗಳ ಕಾಲ ಅವರಿಗೆ ಕೆಲಸವನ್ನು ಹಚ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೂಲಿ ಕೊಡಬೇಕು ಅದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈಗ ಲೈಬ್ರರಿಯಲ್ಲಿ ಸಹಾಯಕನಾಗಿ ಕೆಲಸವನ್ನು ಮಾಡೋದಕ್ಕೆ ಜೈಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಲೈಬ್ರರಿಯ ಅಸಿಸ್ಟೆಂಟ್ ಅಂದರೆ ಲೈಬ್ರರಿಯ ಸಹಾಯಕನಾಗಿ ಕೆಲಸವನ್ನು ನೇಮಿಸಿಕೊಳ್ಳಲಾಗಿದೆ. ಆತ ಒಂದು ಕಡೆ ಈಗಾಗಲೇ ಅತ್ಯಾಚಾರ ಆರೋಪಿಯಾಗಿ ಒಂದು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಅದರ ಜೊತೆಗೆ ಕೈದಿ ಆಗಿರೋದ್ರಿಂದ ಅವರಿಗೆ ಜೈಲಿನಲ್ಲಿಯೇ ಲೈಬ್ರರಿ ಅಸಿಸ್ಟೆಂಟ್ ಆಗಿ ಈಗ ಸದ್ಯಕ್ಕೆ ಕೆಲಸ ಕೊಡಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅತ್ಯಾಚಾರ ಕೇಸ್ನಲ್ಲಿ ಸದ್ಯ ಜೈಲಿನಲ್ಲಿರುವಂಥ ಪ್ರಜ್ವಲ್ ರೇವಣ್ಣಗೆ ಅಲ್ಲಿ ಲೈಬ್ರರಿ ಸಹಾಯಕನಾಗಿ ಕೆಲಸವನ್ನು ನೀಡಲಾಗಿದೆ. ಯಾವುದೇ ಕೈದಿ ಆದರೂ ಕೂಡ ಜೈಲಿನಲ್ಲಿದ್ದರೆ ಲೈಬ್ರರಿ ಕೆಲಸ ಆಗಿರ್ಬೋದು, ಕಚೇರಿ ಕೆಲಸ ಆಗಿರ್ಬೋದು, ಬೇಕರಿ ಕೆಲಸಗಳು, ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಕೈದಿಗಳಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರತಿಯೊಬ್ಬ ಕೈದಿಯೂ ಕೂಡ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಶ್ರಮದಾನವನ್ನು ಮಾಡಬೇಕಾಗತ್ತೆ. ತಿಂಗಳಿಗೆ 15 ದಿನಗಳ ಕಾಲ ಅವರಿಗೆ ಕೆಲಸವನ್ನು ಹಚ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೂಲಿ ಕೊಡಬೇಕು ಅದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಈಗ ಲೈಬ್ರರಿಯಲ್ಲಿ ಸಹಾಯಕನಾಗಿ ಕೆಲಸವನ್ನು ಮಾಡೋದಕ್ಕೆ ಜೈಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಲೈಬ್ರರಿಯ ಅಸಿಸ್ಟೆಂಟ್ ಅಂದರೆ ಲೈಬ್ರರಿಯ ಸಹಾಯಕನಾಗಿ ಕೆಲಸವನ್ನು ನೇಮಿಸಿಕೊಳ್ಳಲಾಗಿದೆ. ಆತ ಒಂದು ಕಡೆ ಈಗಾಗಲೇ ಅತ್ಯಾಚಾರ ಆರೋಪಿಯಾಗಿ ಒಂದು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಅದರ ಜೊತೆಗೆ ಕೈದಿ ಆಗಿರೋದ್ರಿಂದ ಅವರಿಗೆ ಜೈಲಿನಲ್ಲಿಯೇ ಲೈಬ್ರರಿ ಅಸಿಸ್ಟೆಂಟ್ ಆಗಿ ಈಗ ಸದ್ಯಕ್ಕೆ ಕೆಲಸ ಕೊಡಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.